ಇಂದು ಕೇರಳಂ ಸಿಎಂ ಆಗಿ ವಿ ಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಿಎಂ ಆಗಿ ವಿ ಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿ ಡಿ ಸತೀಶನ್ ಜೊತೆಗೆ ಸಚಿವರಾಗಿ 20 ಶಾಸಕರುಗಳು ಪದಗ್ರಹಣ ಮಾಡಲಿದ್ದಾರೆ. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ. ನೂತನ ಸಂಪುಟದಲ್ಲಿ ಕಾಂಗ್ರೆಸ್ಗೆ 12 ಸಚಿವ ಸ್ಥಾನ. ಮೈತ್ರಿ ಪಕ್ಷ ಐಯುಎಂಎಲ್ ಪಾರ್ಟಿಗ 5 ಜನರಿಗೆ ಮಂತ್ರಿಗಿರಿ. ಕಾರ್ಯಕ್ರಮದಲ್ಲಿ ರಾಹುಲ್, ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ತಮಿಳುನಾಡು ಸಿಎಂ ವಿಜಯ್ ಕೂಡ ಭಾಗ್ಯ ಆಗಬಹುದಾದ ಸಾಧ್ಯತೆಗಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳ ಮಾಜಿ ಸಿಎಂ ಪಿಣರಾಯಿ ವಿಜಯನ್ಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಒಂದಷ್ಟು ಮಾತುಕತೆ, ಚರ್ಚೆಗಳು ಇದೆಲ್ಲದರ ನಂತರ ಆಯ್ಕೆ ಮಾಡಿದ್ದು ವಿ ಡಿ ಸತೀಶನ್ ಅವರನ್ನು. ಸೂಕ್ತ ಆಯ್ಕೆ ಅನ್ನೋದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇವರನ್ನೇ ಆಯ್ಕೆ ಮಾಡಬೇಕು ಅನ್ನೋದು ಕಾರ್ಯಕರ್ತರ ಪಟ್ಟು ಕೂಡ ಆಗಿತ್ತು. ಇಂದು ಕೇರಳಂ ಸಿಎಂ ಆಗಿ ವಿ ಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಿಎಂ ಆಗಿ ವಿ ಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿ ಡಿ ಸತೀಶನ್ ಜೊತೆಗೆ ಸಚಿವರಾಗಿ 20 ಶಾಸಕರುಗಳು ಪದಗ್ರಹಣ ಮಾಡಲಿದ್ದಾರೆ. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ. ನೂತನ ಸಂಪುಟದಲ್ಲಿ ಕಾಂಗ್ರೆಸ್ಗೆ 12 ಸಚಿವ ಸ್ಥಾನ. ಮೈತ್ರಿ ಪಕ್ಷ ಐಯುಎಂಎಲ್ ಪಾರ್ಟಿಗ 5 ಜನರಿಗೆ ಮಂತ್ರಿಗಿರಿ. ಕಾರ್ಯಕ್ರಮದಲ್ಲಿ ರಾಹುಲ್, ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ತಮಿಳುನಾಡು ಸಿಎಂ ವಿಜಯ್ ಕೂಡ ಭಾಗ್ಯ ಆಗಬಹುದಾದ ಸಾಧ್ಯತೆಗಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳ ಮಾಜಿ ಸಿಎಂ ಪಿಣರಾಯಿ ವಿಜಯನ್ಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಒಂದಷ್ಟು ಮಾತುಕತೆ, ಚರ್ಚೆಗಳು ಇದೆಲ್ಲದರ ನಂತರ ಆಯ್ಕೆ ಮಾಡಿದ್ದು ವಿ ಡಿ ಸತೀಶನ್ ಅವರನ್ನು. ಸೂಕ್ತ ಆಯ್ಕೆ ಅನ್ನೋದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇವರನ್ನೇ ಆಯ್ಕೆ ಮಾಡಬೇಕು ಅನ್ನೋದು ಕಾರ್ಯಕರ್ತರ ಪಟ್ಟು ಕೂಡ ಆಗಿತ್ತು.